Welcome to Skanda Creator YouTube channel. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಒಂದು ಅಪರೂಪದ ಹಾಗೂ ರುಚಿಕರವಾದ ಆರೋಗ್ಯಕರವಾದಂತಹ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸಾಂಬಾರನ್ನ ಖಂಡಿತ ತುಂಬ ಜನ ಮಾಡ್ಕೊಳ್ಳಲ್ಲ ಮನೇಲಿ. ಯಾಕಂದರೆ ಈಗಿನ ಜನ್ರೇಷನ್ ಅಂದರೆ ಫಾಸ್ಟ್ ಲೈಫಲ್ಲಿ ಅರ್ಜೆಂಟಾಗಿ ಫಾಸ್ಟಾಗಿ ಏನೋ ಒಂದು ಬ್ರೆಡ್ಡು ಜಾಮು ತಿಂದು ಊಟ ಮುಗಿಸ್ತಾರೆ. ಖಂಡಿತ ಈ ರೀತಿ ಮಾಡಬೇಡಿ. ಹಿಂದಿನ ಕಾಲದಲ್ಲಿ ಈ ಥರ ಅಡುಗೆಗಳನ್ನ ಮಾಡೋದ್ರಿಂದನೇ ಎಲ್ಲರೂ ಗಟ್ಟಿಮುಟ್ಟಾಗಿ ಯಾರು ಕೂಡ ಆಸ್ಪತ್ರೆಗಳಿಗೆ ಹೋಗ್ತಾ ಇರಲಿಲ್ಲ. ಮನೆಯಲ್ಲೇ ಯಾವುದೇ ಶೀತ ಜ್ವರ ನೆಗಡಿ ಏನೇ ಬರಲಿ ಮನೆಯಲ್ಲೇ ಮದ್ದು ಮಾಡ್ಕೋತಾಯಿದ್ರು. ಅಡುಗೆ ಮನೆಯಲ್ಲೇ ಆರೋಗ್ಯವನ್ನು ಕಂಡುಕೊಂಡಿದ್ರು ಅಂತ ಹೇಳ್ಬೋದು. ಖಂಡಿತ ಹೊಟ್ಟೆ ಉಬ್ಬಸ ಅಥವಾ ನಿಮಗೆ ಯಾವುದೇ ರೀತಿಯ ಮೆಡಿಷನ್ ತಿಂದು ಬಾಯೆಲ್ಲ ಸಪ್ಪೆ ಬಿದ್ದಿದ್ರೆ ಅಥವಾ ಶೀತ ನೆಗಡಿ ಜ್ವರ ಬಂದಿದ್ದರೆ ಈ ರೀತಿ ಸಾಂಬಾರನ್ನ ಮನೆಯಲ್ಲಿ ಮಾಡ್ಕೊಳ್ಳಿ. ಮತ್ತು ಬಾಣಂತಿಯರಿಗೆ ವಿಶೇಷ ಅಂತಲೇ ಹೇಳ್ಬೋದು. ಮಗು ಆದ ಬಾಣಂತಿ ಹಾಗೂ ಮಕ್ಕಳು ಋತುಮತಿ ಆದರೆ ಹೆಣ್ಣು ಮಕ್ಕಳಿಗೆ ಇದನ್ನು ಮೈಯಲ್ಲಿರುವಂಥ ಕೆಟ್ಟು ನೀರು ಹೊರಗೆ ಹೋಗೋಕ್ಕೆ ಜೀರಿಗೆ ಸಾಂಬಾರೆಲ್ಲ ಕೊಡ್ತಾಯಿದ್ರು. ಅಷ್ಟು ಔಷಧಿ ಗುಣವನ್ನು ಹೊಂದಿರುವಂತಹ ಈ ಸಾಂಬಾರು ಮಾಡೋಕ್ಕೆ ಹೆಚ್ಚು ಐಟಮ್ಸ್ ಬೇಕಿಲ್ಲ. ಒಂದು ಅರ್ಧ ಬಟ್ಲು ಕಾಯಿ ತುರಿ, 5-6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿಣ ಪುಡಿ, 1 ಈರುಳ್ಳಿ, 2 ಸ್ಪೂನು ಸಾಂಬಾರು ಪೌಡರು ಬೇಳೆ ಸಾಂಬಾರು ಪೌಡರು, ಒಂದು 10-12 ಕಾಳು ಮೆಣಸಿನಕಾಳು ಮತ್ತು 2-3 ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ. ನಿಮ್ಮನೆ ಹೆಚ್ಚು ಜನ ಇದ್ದರೆ ಅದನ್ನು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ನಾನಿದು 4 ಜನಕ್ಕೆ ಆಗಷ್ಟು ಇಷ್ಟು ಐಟಮ್ ತಗೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಉಪಯೋಗಿಸ್ಬೇಡಿ. ಕಾಯು ಕೂಡ ಜಾಸ್ತಿ ಬೇಕಾಗಲ್ಲ, 2-3 ಸ್ಪೂನ್ ಕಾಯಿ ಹಾಕ್ಕೊಂಡ್ರೆ ಸಾಕು. ಇದು ತೆಳುವಾಗೇ ಇರಬೇಕು ಸಾಂಬಾರು. ನಾನಿಲ್ಲಿ ಹಳ್ಳಿ ರುಚಿಯಲ್ಲಿ ಮಾಡ್ತಾ ಇರೋದ್ರಿಂದ ಬಾಣಂತಿಯರ ಸ್ಪೆಷಲ್ ಆದ್ದರಿಂದ ಮಡಕೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಮಡಕೆಯನ್ನು ಇಟ್ಟು ಮಡಕೆ ಕಾದ ಮೇಲೆ ಇಲ್ಲಿ ನೋಡಿ 3-4 ಸ್ಪೂನು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಕೊಬ್ಬರಿ ಬೇಡ ಅನ್ನೋದಾದರೆ ಹರಳೆಣ್ಣೆನೂ ಹಾಕ್ತಾಯಿದ್ರು. ಹಿಂದಿನ ಕಾಲದಲ್ಲಿ ಹರಳೆಣ್ಣೆ ಹಾಕಿ ಈ ಜೀರಿಗೆ ಸಾಂಬಾರು ಮಾಡ್ತಾಯಿದ್ರು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು, ಯೂಸ್ ಮಾಡಿ. ಇಲ್ಲಾಂದರೆ ಮನೇಲಿ ಯಾವುದು ಅಡುಗೆ ಎಣ್ಣೆ ಇರುತ್ತೆ ಅದನ್ನು ಯೂಸ್ ಮಾಡಿ. ಆ ಎಣ್ಣೆ ಕಾದ ಮೇಲೆ ಒಗ್ಗರಣೆಗೆ ಅಂತ ನೋಡಿ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ 1-2-3 ಎಸಳು ಜಜ್ಜಿಟ್ಕೊಂಡಿತ್ತು, 2 ಪೀಸು ಈರುಳ್ಳಿ ಅಂದರೆ 1 ಈರುಳ್ಳಿನ ರುಬ್ಬೋಕ್ಕೆ ಅಂತ ಕುಯ್ದಿರೋ ಈರುಳ್ಳಿನೇ 2 ಪೀಸು ಒಗ್ಗರಣೆಗೆ ಹಾಕಿದ್ದೀನಿ. ನೋಡಿ ಸಾಸಿವೆ, ಕರಿಬೇವು, 2 ಒಣಮೆಣಸಿನ್ಕಾಯಿ, 4 ಜಜ್ಜಿರೋಂಥ ಬೆಳ್ಳುಳ್ಳಿ ಎಸಳು, 2 ಪೀಸು ಈರುಳ್ಳಿ ಹಾಕಿ ಹೀಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಗ್ಗರಣೆ ಘಮನೇ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಇವಾಗ ರುಬ್ಬಿರೋಂಥ ಮಸಾಲೆ ಕಾಯಿ ಮತ್ತು ಸಾಂಬಾರು ಪೌಡರು ಹಾಗೆ ಜೀರಿಗೆ ಮೆಣಸು ಎಲ್ಲ ಹಾಕಿ ರುಬ್ಬಿರುವಂತಹ ಮಸಾಲೆ, ಈ ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ರೆ ಎಷ್ಟು ಘಮ ಬರ್ತಾಯಿದೆ ಅಂದರೆ ಇದರ ಪರಿಮಳ ನೋಡಿದ್ರೇ ಗೊತ್ತಾಗುತ್ತೆ. ನಿಜವಾಗ್ಲೂ ಇದು ಸಾಂಪ್ರದಾಯಿಕವಾಗಿ ಹಿಂದಿನ ಕಾಲದ ಅಡುಗೆನೇ ಅಂತಲೇ ಅನಿಸ್ತಾ ಇತ್ತು ಮಡಿಕೆಲಿ ಮಾಡೋದ್ರಿಂದ, ಹಾಗೂ ರುಚಿನೂ ಕೂಡ ಡಬಲ್ ಆಗಿತ್ತು ನೋಡಿ. ಖಂಡಿತ ಇದೇ ರೀತಿ ಟ್ರೈ ಮಾಡಿ. ಈ ಕಾಯೇನು ಜಾಸ್ತಿ ಉಪಯೋಗಿಸಲ್ಲ, ಯಾಕಂದರೆ ಜೀರಿಗೆ ಸಾಂಬಾರು ಅಂದರೆ ಸ್ವಲ್ಪ ತೆಳುವಾಗೇ ಪಥ್ಯ ಎಲ್ಲ ಇರೋರಿಗೆ ಕಾಯೆಲ್ಲ ಯೂಸ್ ಮಾಡಬಾರ್ದು ಅನ್ನೋರಿಗೆ ಸ್ಕಿಪ್ ಮಾಡಿ ಬೇಕಾದರೆ ಕಾಯಿನ ಹಾಗೆ ಅಷ್ಟೇ ಐಟಮನ್ನು ಜಜ್ಜಿ ಸಾಂಬಾರು ಮಾಡ್ಬೋದು, ಸೂಪರಾಗಿರುತ್ತೆ. ರಾಗಿ ಮುದ್ದೆ ಜೊತೆ ಈ ಸಾಂಬಾರನ್ನ ತಿಂತೀವಿ ಅನ್ನೋರು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಆವಾಗ ಸ್ವಲ್ಪ ಕಾಯೆಲ್ಲ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ಹೇಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಆದರೆ ಜೀರಿಗೆ ಸಾಂಬಾರು ಮಾಡುವಾಗ ಸ್ವಲ್ಪ ಜೀರಿಗೆನ 2-3 ಸ್ಪೂನ್ ಜೀರಿಗೆ ಹಾಕ್ಕೋಬೇಕು. ನೋಡಿ ಇಲ್ಲಿ ಸಮುದ್ರದ ಉಪ್ಪನ್ನು ಬಳಸ್ತಾ ಇದ್ದೀನಿ. ನಾನಿಲ್ಲಿ 1-1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಜಾಸ್ತಿ ಉಪ್ಪು ಸ್ಟ್ರಾಂಗ್ ಆಗಿದೆ, ಸ್ವಲ್ಪನೇ ಹಾಕೋತಾ ಇದ್ದೀನಿ, ನೋಡ್ಕೊಂಡು ಹಾಕೋಬೋದು. ಸ್ವಲ್ಪ ಎಣ್ಣೆಲಿ ಈ ಹಸಿ ಮಸಾಲೆ ರೋಸ್ಟ್ ಆಗೋವರೆಗೆ ಈ ರೀತಿ ಹುರ್ಕೊಂಡ್ರೆ ಆಯಿತು. ಈಗ ಇಷ್ಟೇ ನೋಡಿ, ಮಸಾಲೆ ಒಂದು ಹುರಿದ್ರೆ ಇದಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ಅಂದಾಜು ಹೆಚ್ಚಿಸ್ಕೊಂಡ್ರೆ ಆಯಿತು ಅಷ್ಟೇ. ಅದು ಕುದಿ ಬಂದು ಮನೆಯೆಲ್ಲ ಎಷ್ಟು ಪರಿಮಳ ಬರ್ತಾಯಿತ್ತು ಅಂದರೆ ಬಿಸಿ ಅನ್ನ ಒಂದು ಕಡೆ ರೆಡಿ ಆಗ್ತಾಯಿತ್ತು, ಒಂದು ಕಡೆ ಮೊಟ್ಟೆ ಬೇಯಿಸ್ಕೊಂಡಿದ್ದೋ. ಆ ಊಟದ ರುಚಿ ಊಟ ಮಾಡಿದವ್ರಿಗೆ ಗೊತ್ತು ಅಲ್ವಾ. ನೋಡಿ ಹೀಗೆ ಸಾಂಬಾರು ಕುದಿ ಬರ್ತಾಯಿದೆ, ಚೆನ್ನಾಗಿ ಬೇಯಲಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸ್ವಲ್ಪ ಸಾಂಬಾರು ಪೌಡರು ಮೆಣಸಿನ ಕಾಳು ಹಾಕಿದ್ವಲ್ಲ ಪೆಪ್ಪರು, ಅದರಿಂದ ಸಾಕು, ಖಾರ ಎಲ್ಲ ಕರೆಕ್ಟಾಗಿತ್ತು.
ಉಪ್ಪು ಕೂಡ ಸಾಕಾಯಿತು ಎಲ್ಲ ನೋಡಿ. ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿ ಒಂದು 10-15 ನಿಮಿಷ ಕುದಿಸೋಣ. ಯಾಕಂದರೆ ಮಸಾಲೆನ ಆಗಲೇ ಸ್ವಲ್ಪ ರೋಸ್ಟಾಗಿ ಬೇಯಿಸ್ಕೊಂಡಿದ್ದು. ಪರ್ಫೆಕ್ಟಾಗಿ ಕರೆಕ್ಟಾಗಿ ಜೀರಿಗೆ ಸಾಂಬಾರು ಮನೆ ತುಂಬ ಘಮ ಘಮ ಅನ್ನೋ ಜೀರಿಗೆ ಸಾಂಬಾರು ರೆಡಿ ಆಯಿತು ನೋಡಿ. ನಾವು ಪೇಷಂಟ್ಗೆ ಅಂತಲೇ ಮಾಡಿದ್ದು, ಮನೇಲಿ ಪೇಷಂಟ್ ಇದ್ದರು, ಅದಕ್ಕೋಸ್ಕರ ಜೀರಿಗೆ ಸಾಂಬಾರು ಮಾಡಿ ಪೇಷಂಟ್ಗೆ ನೋಡಿ. ತುಪ್ಪ ಏನು ಹಾಕಲಿಲ್ಲ. ನೀವು ಮನೇಲಿ ಮಾಡಿಕೊಂಡಾಗ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಊಟ ಮಾಡಿ, ಸೂಪರಾಗಿರುತ್ತೆ. ಒಂದು ಮೊಟ್ಟೆ ಹಾಗೆ ಕ್ಯಾರೆಟ್ ಪಲ್ಯ, ಸೊಪ್ಪಿನ ಪಲ್ಯ ಎಲ್ಲ ಇತ್ತು ನೋಡಿ. ಜೀರ್ಣಕ್ರಿಯೆ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮತ್ತು ಹೊರಗಡೆ ಯಾವುದೇ ಫುಡ್ ತಿಂದು ಬಂದು ಆರೋಗ್ಯ ಹದಗೆಟ್ಟಾಗಲೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಕಡಿಮೆ ವಸ್ತುಗಳನ್ನ ಉಪಯೋಗಿಸಿ 10-15 ನಿಮಿಷದಲ್ಲಿ ಘಮ ಘಮ ಅನ್ನೋ ಜೀರಿಗೆ ಸಾಂಬಾರನ್ನ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ, ಅದ್ರ ಜೊತೆಗೆ ನಾನ್ ವೆಜ್ ತಿನ್ನೋರಿದ್ರೆ ಖಂಡಿತ ಒಂದು ಮೊಟ್ಟೆನ ಬೇಯಿಸ್ಕೊಳ್ಳಿ ಅನ್ನದ ಜೊತೆಗೆ. ಸಖತ್ತಾಗಿರ್ತದೆ. ಖಂಡಿತ ವಾರಕ್ಕೆ 1 ಸಲ 2 ಸಲ ಮಾಡ್ಕೊಂಡು ತಿಂತೀರಾ. ಸಾಂಬಾರು ರುಚಿ ಅಂತೂ ಹೇಳೋಕ್ಕೆ ಅಸಾಧ್ಯ. ಮಾಡ್ಕೊಂಡು ತಿಂದವ್ರಿಗೆ ಗೊತ್ತು ಅದರ ಗಮ್ಮತ್ತು ಅಂತ. ಕೇವಲ ರೋಗಿಗಳು ಮಾತ್ರ ಅಂತಲ್ಲ, ಪ್ರತಿಯೊಬ್ಬರು ತಿನ್ಬೋದು ನೋಡಿ. ಇದಕ್ಕೆ ಎಕ್ಸಾಂಪಲ್ಲು ನನ್ನ ಮಗನೇ. ಎಷ್ಟು ಇಷ್ಟಪಟ್ಟು ಸೂಪರಾಗಿದೆ ಸಾಂಬಾರು, ಬಿಸಿ ಅನ್ನ, ತುಪ್ಪ, ಮೊಟ್ಟೆ, ಆಹಾ ಸೂಪರಮ್ಮ ಸಾಂಬಾರು ಅಂತ ಇದ್ದಾನೆ ನೋಡಿ. ಹೌದು, ಅಷ್ಟು ತುಂಬ ಚೆನ್ನಾಗಿತ್ತು. ನಾನು ಮಾಡಿರೋ ಸಾಂಬಾರು ನಾನೇ ಹೊಗಳ್ಕೊಂಡ್ರೆ ಸರಿ ಇರಲ್ಲ. ಯಾಕಂದರೆ ಈ ರೀತಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ ಅನ್ಕೋತೀನಿ. ನೀವು ಮಾಡಿದ್ಮೇಲೆ ಸಾಂಬಾರು ಹೆಂಗೆ ಬಂತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ವಿಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ, ಖಂಡಿತ ಚೆನ್ನಾಗಿ ಬರುತ್ತೆ. ಮತ್ತು ಹೊಸದಾಗಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಜಾಹೀರಾತು ಬಂದರೆ ಸ್ಕಿಪ್ ಮಾಡಬೇಡಿ ದಯಮಾಡಿ. ಹಾಗೂ ಪೂರ್ತಿ ವಿಡಿಯೋನ ನೋಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.